ಅಂತೂ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಬಿಟ್ಟಿದ್ರೆ ನಾವು ಸ್ವಚ್ಛ ಇರ್ಲಿಕ್ಕೆ ಆಗೋದಿಲ್ಲ, ನಮಗೆ ಖುಷಿ ಅನ್ನುವಂಥದ್ದು ಸಿಗೋದಿಲ್ಲ, ನಮಗೆ ಬದುಕಿನ ದಾರಿ ಗೊತ್ತಾಗೋದಿಲ್ಲ. ಅನಿವಾರ್ಯ ಇವ್ರು ಕೂಡ ನಾವು ಇರಲೇಬೇಕು, ಗುರುಗಳ ಜೋಡಿ ಇರಲೇಬೇಕು. ಆ ಗುರುಗಳನ್ನ ಯಾರನ್ನ ಆರಿಸಿಕೋಬೇಕು ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಆದರೆ ಗುರುಗಳು ಅನಿವಾರ್ಯ ಅನ್ನುವಂಥದ್ದು, ಅವ್ರ ಜೋಡಿ ಹೇಗಿರಬೇಕು ಅನ್ನೋದಕ್ಕೊಂದು ಮಹಾಭಾರತದ ಕಥೆಯನ್ನು ನಿಮಗೆ ನಾವು ಹೇಳ್ತೀವಿ. ಮಹಾಭಾರತ ಅಂತಂದು ಕೂಡಲೇ ಅಲ್ಲಿ ಇಬ್ಬರು ಪ್ರಮುಖ ಪಾತ್ರಧಾರಿಗಳು, ಒಂದು ಕೃಷ್ಣ, ಇನ್ನೊಂದು ಅರ್ಜುನ. ಕೃಷ್ಣ ಅರ್ಜುನರು ಸೇರಿಕೊಂಡು ಹಿಂಗ ರಸ್ತೆ ಹಿಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ಹಕ್ಕಿ ಹಾರ್ತಾ ಇತ್ತು. ಆ ಹಾರುವ ಹಕ್ಕಿಯನ್ನ ಅರ್ಜುನನಿಗೆ ತೋರಿಸಿದ ಕೃಷ್ಣ, ಅದು ಹದ್ದಲ್ವೇ ಅಂತ ಕೇಳ್ತಾನ. ಅಲ್ಲಿ ಹಾರಾಡ್ತಾ ಇರೋದು ಹದ್ದು ಅಲ್ವೇ ಅಂತ ಕೇಳ್ತಾನ. ಅರ್ಜುನ ಒಂದ ಮಾತಿಗೆ ಅದು ಹೌದ್ರಿ ಹದ್ದು ಅಂದ್ಬಿಟ್ಟ. ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಅದು ಹದ್ದಲ್ಲೋ ಅದು ಕಾಗೆ ಇದೆ ಅಂದ. ಹೌದ್ರಿ ಅಂದಿವ. ಹದ್ದಂದ್ರೂ ಹೌದಂತಾನೆ, ಕಾಗೆ ಅಂದ್ರೂ ಹೌದಂತಾನೆ. ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಅದು ಕಾಗೆ ಅಲ್ಲ ಗಿಡಗ ಅಂತ ಹೇಳ್ದವ. ಅವಾಗೂ ಹೌದು ಅಂದ. ಇನ್ನೊಂದು ಸ್ವಲ್ಪ ಮುಂದೆ ಹೋದ ಮೇಲೆ ಅದು ಗಿಡಗ ಅಲ್ಲ ಪಾರಿವಾಳ ಅಂದ. ಅದಕ್ಕೂ ಹೌದು ಅಂದ. ಹದ್ದಂದ್ರೂ ಹೌದಂತೀಯ, ಕಾಗೆ ಅಂದ್ರೂ ಹೌದಂತೀಯ, ಗಿಡಗ ಅಂದ್ರೂ ಹೌದಂತೀಯ, ಪಾರಿವಾಳ ಅಂದ್ರೂ ಹೌದಂತಿದಿ. ನಿನಗೆ ಕಣ್ಣಿಗಿನ್ನದವಿಲ್ಲ, ನೋಡುವ ಬುದ್ಧಿಗಿದ್ದೈತಿಲ್ಲ ಅಂತ ಕೇಳ್ದ. ಅರ್ಜುನ ಹೇಳ್ತಾನೆ, ನನಗೆ ಕಣ್ಣುಗಳು ಇದ್ದಾವೆ, ಬುದ್ಧಿನೂ ಇದೆ. ಆದರೆ ನನಗೆ ಬಹಳ ಚೆನ್ನಾಗಿ ಗೊತ್ತು, ನಾನು ಅದಕ್ಕೆ ಹದ್ದಂದ್ರೆ ನೀ ಅದನ್ನ ಕಾಗಿ ಮಾಡ್ತೀಯ, ಅದು ಕಾಗಿ ಅಂತ ನಾ ಅಂದುಬಿಟ್ರೆ ಅದನ್ನ ಗಿಡಗ ಮಾಡ್ತೀಯ, ಅದಕ್ಕೆ ನಾ ಗಿಡಗ ಅಂತ ಹೇಳಿದೆ ಅಂತಂದ್ರೆ ಅದನ್ನ ಪಾರಿವಾಳ ಮಾಡ್ತೀಯ. ನಾ ಯಾವುದು ಹೌದಂತೀನಿ ಅದನ್ನ ಅಲ್ಲ ಮಾಡುವಂತ ಶಕ್ತಿ ನಿನ್ನಲ್ಲಿರುವಾಗ ನೀ ಏನಂತೀಯ ಅದಕ್ಕೆ ನಾ ಹೌದು ಅಂದುಬಿಟ್ರೆ ನಾ ಪಾಸ್ ಆಗ್ತೀನಿ, ಹೊರತಾಗಿ ನಾ ಅದನ್ನ ಬುದ್ಧಿ ಉಪಯೋಗ ಮಾಡಿದೆ, ನನ್ನ ದೃಷ್ಟಿ ಉಪಯೋಗ ಮಾಡಿದ್ರೆ ಫೇಲ್ ಆಗ್ತೀನಿ ನಾನು ಅಂತ ಹೇಳ್ತಾನ. ಅದಕ್ಕೆ ನಾವು ಈ ಕಡೆ ನಂದಿಹಳ್ಳಿ ಮಠದ ಬೈಲಿನೊಳಗೆ ಸೇರಿದ ಎಲ್ಲಾ ಜನರಿಗೆ ಒಂದೇನು ಹೇಳ್ತೀವಿ ಅಂದ್ರ, ನಿಮ್ಮ ಸ್ವಾಮಿಗಳು ಏನು ಹೇಳ್ತಾರ ಅದಕ್ಕೆ ಹೌದು ಅಂದು ಬಿಡ್ರಿ, ನೀವು ಪಾಸ್ ಹಾಕಿರಿ, ಅವ್ರು ಫೇಲ್ ಹಾಕಾರ. ಶಿಷ್ಯರು ಗುರುಗಳನ್ನ ಹೆಂಗ್ ಫೇಲ್ ಮಾಡಬೇಕು, ಹೆಂಗ್ ನಪಾಸ್ ಮಾಡಬೇಕು ಅಂತಂದ್ರ ಅವ್ರು ಏನಂತಾರ ಅದಕ್ಕೆ ಹೌದು ಅಂದು ಬಿಟ್ರೆ ನೀವು ಪಾಸ್ ಹಾಕಿರಿ, ಅವ್ರು ಫೇಲ್ ಹಾಕಾರ. ಇಲ್ಲ ಅಂತಂದ್ರೆ ಇದು ಹಂಗಲ್ಲ ಇದು ಹಿಂಗ ಅಂತ ನೀವು ಹೇಳಕ್ ಹೋದ್ರಿ ಅಂತಂದ್ರೆ ನೀವು ಫೇಲ್ ಹಾಕಿರಿ, ಅವ್ರು ಪಾಸ್ ಆಗಿಬಿಡ್ತಾರೆ. ಯಾವಾಗಲೂ ಗುರುಗಳು ಫೇಲ್ ಆಗಬೇಕು, ಶಿಷ್ಯರು ಪಾಸ್ ಆಗಬೇಕು. ಅದು ನಿಜವಾದ ಪರಂಪರೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರ, ಅವ್ರನ್ನ ಎಷ್ಟು ಮಂದಿ ಫೇಲ್ ಮಾಡಕ್ ಹೋದ್ರಲ್ಲ ಅವ್ರ ಬಗ್ಗೆ ನಾವು ಯಾಕೆ 2 ತಾಸು ಟೈಮ್ ತಗೊಂಡಿವಿ ಅಂತಂದ್ರೆ, ಅವ್ರನ್ನ ನಿರಂತರವಾಗಿ ಸೋಷಿಯಲ್ ಮೀಡಿಯಾದೊಳಗೆ ನಾವು ನೋಡ್ತಾ ಇದ್ವಿ. ಒಂದೇ ಒಂದು ಫೋಟೋ ಬಿಡಲಾರ್ದಂಗ ಜೂಮ್ ಮಾಡಿ ಮಾಡಿ ನೋಡ್ತಿದ್ವಿ. ಅವ್ರನ್ನ ನಾವು ನೋಡಿದ್ದಿಲ್ಲ. ಅವ್ರು ಪೂಜೆ ಮಾಡಿದ್ದು, ಭಕ್ತರ ಜೊತೆಗೆ ಇದ್ದಿದ್ದು, ಅದು ಎಲ್ಲದನ್ನು ಫೋಟೋಗಳು ಮೊಬೈಲ್ನಲ್ಲಿ ಬರ್ತಾ ಇದ್ವು. ಗ್ರೂಪ್ಗಳನ್ನು ಮಾಡಿರ್ತಾರೆ. ಆ ಗ್ರೂಪ್ಗಳಲ್ಲಿ ನಾವು ಯಾವ ದೊಡ್ಡ ಸ್ವಾಮಿಗಳು ಫೋಟೋನು ನೋಡುದಿಲ್ಲ. ನಾವು ಬಹಳ ಪ್ರೇಮದಿಂದ ನೋಡುದು ಅಂತಂದ್ರೆ ಕಡೆ ನಂದೀಹಳ್ಳಿ ಸ್ವಾಮಿಗಳು ಪೂಜೆ ಹೆಂಗ್ ಮಾಡಕತ್ತಾರ ಅಂತ. ಅವರು ಮಾಡುವ ಪೂಜೆಯನ್ನು ನೋಡಿ ಬಹಳ ಆನಂದ ಪಡೋ ಸ್ವಾಮಿಗಳು ನಾವು. ನಿಮ್ಮನ್ನು ಚೆನ್ನಾಗಿ ಸೋಷಿಯಲ್ ಮೀಡಿಯಾದೊಳಗೆ ನಾವು ನೋಡಿದೀವಿ ಅಂತೇಳಿ ಅಂದ್ವಿ. ಒಂದು ನಿಮಗೆ ಗೊತ್ತಿರಲಿ, ಬಾಲ್ಯದಿಂದ ಇಲ್ಲಿಯವರೆಗೆ ಅವ್ರನ್ನ ಯಾರು ಫೇಲ್ ಮಾಡ್ಬೇಕಂತ ಹೋಗಿದ್ದಾರೆ ಅವರೆಲ್ಲ ಫೇಲ್ ಆಗಿದ್ದಾರೆ. ಇವ್ರು ಮಾತ್ರ ಪದ್ಧತಿ ಪ್ರಕಾರ ಪಾಸ್ ಹಾಕೊಂತ ರ್ಯಾಂಕ್ ಸ್ಟೂಡೆಂಟ್ ಹಾಕೊಂತ ಬಂದಾರ ಅವ್ರ ಧಾರ್ಮಿಕ ರಂಗದಲ್ಲಿ. ಒಬ್ಬ ಸ್ವಾಮಿಗಳಲ್ಲಿ ಕ್ರಿಯಾಶೀಲತೆ ಅನ್ನುವಂಥದ್ದು ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಮಠ ಸಾಕ್ಷಿಯಾಗಿದೆ. ಎಷ್ಟು ಸುಂದರವಾದ ಕಟ್ಟಡಗಳು. ನಾವು ಮೊದಲನೇ ಸಾರಿ ಬಂದಿದ್ದೀವಿ ಇಲ್ಲಿ. ಎಷ್ಟು ಸುಂದರವಾದ ಕಟ್ಟಡಗಳು. ನಾವೆಲ್ಲ ವಿಚಾರ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀವಿ ನಿಮಗೆ. ಚಿತ್ರದುರ್ಗದ ಮಠ ಗೊತ್ತಲ್ಲ ನಿಮಗ? ಮುರುಘಾ ಮಠ ಗೊತ್ತು. ಚಿತ್ರದುರ್ಗದ ಮುರುಘಾ ಮಠ. ಅಲ್ಲಿ ಇನ್ನೊಂದು ಕೋಟೆ ಅಂತ ಐತಲ್ಲ, ಆ ಕೋಟೆಯಲ್ಲಿ ಒಂದು ಅರಮನೆಯನ್ನ ಕಟ್ಟಿದ್ದ ಮಹಾರಾಜ ಮದಕರಿ ನಾಯಕ. ಆ ಮದಕರಿ ನಾಯಕ ಚಿತ್ರದುರ್ಗದ ಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡಿ, ಗುರುಗಳೇ, ನಿಮಗ ಒಂದು ಗುರುಮನೆಯನ್ನ ಕಟ್ಟಬೇಕು, ನನಗಾಗಿ ಒಂದು ಅರಮನೆಯನ್ನ ಕಟ್ಟಬೇಕು, ಆ ಗುರುಮನೆ ಮತ್ತು ಅರಮನೆ ಎರಡೂ ಹೇಗಿರಬೇಕು ಅನ್ನೋದನ್ನ ನೀವೇ ಹೇಳಬೇಕು ಅಂತ ಹೇಳಿ ಬಂದಿದ್ದವ ರಾಜ.
ಈಗೂ ನೀವು ಬಹಳ ಜನ ಮನೆ ಕಟ್ಟಬೇಕಾದ್ರೆ ಗುರುಗಳ ಹತ್ರ ತಂದು ಅದನ್ನ ಡಿಸೈನ್ ಇಡ್ತೀರಿ, ನೀವು ಇಂಜಿನಿಯರ್ ಕಟ್ಟಿಕೊಟ್ಟಿರ್ತಕ್ಕಂಥ ಡಿಸೈನ್ ಅನ್ನು ಅದನ್ನಿಟ್ಟು ಗುರುಗಳ ಇದು ಹೇಗೈತಿ ಅಂತ ಕೇಳ್ತೀರಿ. ಯಾಕಂದ್ರೆ ಗುರುಗಳ ಒಪ್ಪಿಗೆಯನ್ನ ಪಡೆಯುವುದು ಈಗ ಅಲ್ಲ, ಹಳೆ ಕಾಲದ್ದು ಅನ್ನೋದಕ್ಕೆ ಚಿತ್ರದುರ್ಗ ಮಠ ಹುಟ್ಟೋಕ್ಕಿಂತ ಮೊದಲು ಕೂಡ ಇದು ಇತ್ತು ಅನ್ನೋದಕ್ಕೊಂದು ಉದಾಹರಣೆ. ಈ ಎರಡೂ ವಿಚಾರಗಳನ್ನ ಗುರುಗಳು ಮುಂದಿಟ್ಟಾಗ ಗುರುಗಳು ಹೇಳಿದ್ರು, ಮಠವನ್ನ ಕಲ್ಲಿನಿಂದ ಕಟ್ಟು, ಅರಮನೆಯನ್ನ ಮಣ್ಣಿನಿಂದ ಕಟ್ಟು ಅಂದ್ಬಿಟ್ರು. ಮಣ್ಣಿನ ಹೆಂಡಗಳಿಂದ ಅರಮನೆ ಆಗ್ಲಿ, ಕಲ್ಲಿನ ಕಂಬಗಳಿಂದ ಕಲ್ಲುಗಳಿಂದ ಮಠ ಆಗ್ಲಿ ಅಂತ ಹೇಳಿಬಿಟ್ರು. ಆ ಕೂಡಲೇ ಆತ ಪ್ರಶ್ನೆ ಕೇಳ್ತಾನ, ನಿಮ್ದು ಯಾಕೆ ಕಲ್ಲಿನಿಂದ, ನಂದ್ಯಾಕೆ ಮಣ್ಣಿನಿಂದ? ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅರಮನೆಗಳು ಅಳಿತಾವ, ಕೇವಲ ಗುರುಮನಿಗಳು ಮಾತ್ರ ಉಳಿತಾವ. ಅಳದಿರ್ತಕ್ಕಂಥದ್ದು ಅದು ಕಣ್ಣೀರು ಹಾಕಬಾರ್ದು, ಅಂದ್ರೆ ಅದು ಮಣ್ಣಾಗಿ ಹೋಗ್ಬಿಡ್ಬೇಕು. ಇರುವಷ್ಟು ದಿವಸ ಅರಮನೆಯಾಗಿರ್ಲಿ, ಮುಂದೆ ಅದು ಮಣ್ಣಾಗಿ ಹೋಗುತ್ತೆ. ಅದಕ್ಕಾಗಿ ನಿಂದನ್ನ ಮಣ್ಣಿನಿಂದ ಕಟ್ಟು, ನಮ್ದನ್ನ ಕಲ್ಲಿನಿಂದ ಕಟ್ಟು ಅಂತ ಹೇಳಿ ಪೂರ್ವ ಸೂಚನೆಯನ್ನ ಅವರು ಕೊಟ್ಟು ಹೋದ್ರು. ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಯಾವುದೇ ಕಾಲಕ್ಕೆ ಮಠಗಳಿಗೆ ಅಳಿಗಾಲ ಇಲ್ಲ ಅಂತಕ್ಕಂಥದ್ದು, ಯಾವುದೇ ಕಾಲಕ್ಕೆ ಗುರು ಪರಂಪರೆಗೆ ಅಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಗೊತ್ತಿರ್ಲಿ ನಿಮಗ, ಮಹಾರಾಜರು ಯಾಕೆ ಅಳದ್ರು, ಮಹಾತ್ಮರು ಯಾಕೆ ಉಳಿದ್ರು ಅಂತಂದ್ರೆ, ಮಹಾರಾಜರು ಮಣ್ಣನ್ನ ಆಳ್ಕೊಂತ ಹೋದ್ರು, ಮಹಾತ್ಮರು ಮನಸ್ಸುಗಳನ್ನ ಆಳ್ಕೊಂತ ಹೋದ್ರು. ಹಂಗಾಗಿ ಇವತ್ತಿಗೂ ಕೂಡ ಉಳಿದಿದ್ದಾರೆ. ನಾವ್ಯಾರು ಸ್ವಾಮಿಗಳಾದವರು ಮಣ್ಣನ್ನ ಆಳವ್ರಲ್ಲ, ನಾವು ಮನಸ್ಸುಗಳನ್ನ ಆಳ್ತಕ್ಕಂಥವ್ರು, ಜನರ ಮನಸ್ಸನ್ನ ತಿದ್ದವರೇ ಹೊರತಾಗಿ ಉಳಿದದ್ದನ್ನ ಏನು ತಿದ್ದಲಿಕ್ಕೆ ಬಂದಿರತಕ್ಕಂಥವ್ರು ಅಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ಎಂದೂ ಕೂಡ ಅಳೆಗಾಲ ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಬಹುಶಃ ಮಠಕ್ಕೆ ಬರೋ ಜನಗಳೆಲ್ಲ ಒಂದೇ ತರ ಬರ್ತಾರಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾನಾ ತರದ ಮಂದಿ ಬರ್ತಿರ್ತಾರೆ. ಸ್ವಾಮಿಗಳು ಇಂಜಿನಿಯರ್ ಆಗಿರ್ಬೇಕಾಗತ್ತೆ, ವಕೀಲರಾಗಿರ್ಬೇಕಾಗತ್ತೆ, ರೈತರಾಗಿರ್ಬೇಕಾಗತ್ತೆ, ಮಾಸ್ತರಾಗಿರ್ಬೇಕಾಗತ್ತೆ, ರಾಜಕಾರಣಿಗಳಾಗಿರ್ಬೇಕಾಗತ್ತೆ, ಹೆಣ್ಣಾಗಿರ್ಬೇಕಾಗತ್ತೆ. ಎಲ್ಲನೂ ಆಗಿದ್ದಾಗ ಮಾತ್ರ ಸ್ವಾಮಿಗಳು ಆಗಕ್ಕೆ ಬರ್ತೈತಿ, ನಿಮಗೆ ಗೊತ್ತಿರ್ಲಿ. ಆದ್ರೆ ಒಂದು ನೌಕರಿ ಮಾಡಾಕ ಒಂದು ವಿದ್ಯಾ ಕಲ್ತು ಬಿಟ್ರೆ ಸಾಕು, ಆದ್ರೆ ಸ್ವಾಮಿ ಆಗಕ್ಕೆ ಹಂಗೆ ನಡೆಯಂಗಿಲ್ಲ. ಎಲ್ಲಾ ವಿದ್ಯೆಗಳನ್ನ ಕಲ್ತಾಗ ಮಾತ್ರ ಸ್ವಾಮಿ ಆಗಕ್ಕೆ ಬರ್ತೈತಿ. ಯಾಕಂದ್ರೆ ಒಂದು ತರ ಜನ ಬರೋದಿಲ್ಲ. ಎಷ್ಟು ತರದ ಜನಗಳು ಬರ್ತಿರ್ತಾರೆ ಮಠಕ್ಕೆ. ಎಷ್ಟೋ ಜನ ಆಶೀರ್ವಾದ ತಗೊಳಕ್ ಬಂದ್ರೆ ಎಷ್ಟೋ ಜನ ಪರೀಕ್ಷೆ ಮಾಡಕ್ ಬರ್ತಿರ್ತಾರೆ. ಆ ಪರೀಕ್ಷೆ ಮಾಡೋರು ಏನು ಪರೀಕ್ಷೆ ಮಾಡ್ತಾರ ಅನ್ನೋ ಪರಿಜ್ಞಾನ ನಮಗೂ ಬೇಕಾಗತ್ತೆ. ಒಂದು ಮಠಕ್ಕೆ ಬಂದಂತ ಒಬ್ಬ ಮನುಷ್ಯ ಬಂದವನೇ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ ನಂಗೆ ಮಕ್ಕಳಾಗಿಲ್ಲ ಅಂದ. ಮಕ್ಕಳಾಗಿಲ್ಲ ಅಂತಂದು ಕೂಡಲೇ ಸ್ವಾಮಿಗಳು ಅವಸರದೊಳಗೆ ಒಂದೆರಡು ಲಿಂಬಿ ಅನ್ಕೊಟ್ರು ಅವನಿಗೆ, ಮಂತ್ರಿಸಿ ಕೊಟ್ರು. ಅಕ್ಕ ಹೋಗಂದ್ರು. 2 ತಿಂಗಳು ಬಿಟ್ಟು ಬಂದಾನೋ, ಇನ್ನೂ ಆಗಿಲ್ರಿ ಅಂತ. ಎಷ್ಟು ದಿವ್ಸಕ್ಕೆ ಆಗ್ಬೇಕ್ರಿ ಮಕ್ಕಳು? 2 ತಿಂಗಳಿಗೆ ಬರ್ತಾರೆ ಯಾರ, ಇನ್ನೂ ಆಗಿಲ್ಲ ಅಂತೇಳಿ. ಇನ್ನೂ ಆಗಿಲ್ರಿ ಅಂದ. ಸ್ವಾಮಿಗಳು ಮತ್ತೂ ಅವಸರದಾಗಿದ್ರು. ಅವ ಬಂದಾಗ ಮತ್ತೆ 2 ಉತ್ತತ್ತಿ ಕೊಟ್ರು, ತಗೊಂಡೋಗಿ ಅಕ್ಕವ ಅಂತ. ಮತ್ತೆ 2 ತಿಂಗಳಿಗೆ ಬಂದ, ಇನ್ನೂ ಏನು ಸುದ್ದಿನೇ ಇಲ್ರಿ ಅಂದ. ಒಂದು ತಾಮ್ರದ ತಗಡು ತಗೊಂಬ ಅಥವಾ ಪಂಚಲೋಹದ ತಗಡು ತಗೊಂಬ, ನಾವು ಅದ್ರ ಬರೆದು ಕೊಡ್ತೀವಿ ಅಂತಂದ್ರು. 3ನೇ ಸಾರಿ ಅವ ತಾಮ್ರದ ತಗಡು ದಾರ ತಗೊಂಬಂದ. ಸ್ವಾಮಿಗಳು ಚಂದಾಗಿ ಯಂತ್ರ ಬರೆದು ಇದನ್ನ ಕಟ್ಕೋ ಸರಿ ಆಗತ್ತೆ ಅಂತ ಹೇಳಿ ಕೊಟ್ರು. ಮತ್ತೆ 2 ತಿಂಗಳು ಬಿಟ್ಟು ಬಂದ, ಇನ್ನೂ ಏನು ಸುದ್ದಿ ಇಲ್ರಿ ಅಂದ. ಅಲ್ಲೋ ಎಷ್ಟು ಸರಿ ಬಂದ್ರು ಒಬ್ಬನೇ ಬರ್ತೀಯಲ್ಲ, ನೀನು ಹೆಂಡತಿನ ಕರ್ಕೊಂಡ್ ಬರುವಲ್ಲಿ ಅಂದ್ರು ಸ್ವಾಮಿಗಳು. ನಂದಿನ್ನೂ ಮದುವೆ ಆಗಿಲ್ರಿ ಅಂದವ. ಆಗ್ಬೇಕಾಗಿದ್ದು ಯಾರಿಗೆ ಮಕ್ಕಳು? ನಾವು ನಿಮ್ಮನ್ನು ಕೇಳ್ತೀವಿ, ಯಾರಿಗೆ ಮಕ್ಕಳಾಗಬೇಕು ಅಂತ. ಅಂದ್ರೆ ಮಕ್ಕಳಾಗಲಾರ್ದ, ಮದುವೆ ಆಗಲಾರ್ದ ಮಕ್ಕಳು ಕೇಳಾಕ್ ಬರೋ ಮಕ್ಕಳು ಹುಟ್ಟ್ಯಾರಿ. ಅಂದ್ರೆ ಎಂತಿಂತವ್ರು ಮಠಕ್ಕೆ ಬರ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಬಹಳ ಎಚ್ಚರದಲ್ಲಿ ಸ್ವಾಮಿಗಳು ಬದುಕಬೇಕಾಗಿರುವಂತಹ ಅನಿವಾರ್ಯತೆ ಇವತ್ತಿನ ದಿವಸದಲ್ಲಿ ಬಂದಿದೆ. ಒಂದು ಹರಕೆ ತೇರಿನ ಸುದ್ದಿ ಬಹಳಷ್ಟು ಹಾರಾಡ್ತಿ ಸಭಾದೊಳಗೆ. ಹರಕೆ ತೇರು ನಮ್ಮ ಬೊಮ್ಮನಹಳ್ಳಿ ಒಳಗೆ ಹುಟ್ಟಿದ ಸ್ವಾಮೀಜಿ ಅವ್ರ ಊರ ಹೆಸರು ನೆನಪಾಯ್ತು ನಮ್ಗೆ. ಆ ಕಡೆ ಹಾಸನ ಜಿಲ್ಲಾ ಕಾರಜವಳ್ಳಿ. ಆ ಸ್ವಾಮೀಜಿ ಅವರು ಒಂದು ಅರಿಕೆ ಮಾಡಿಕೊಂಡ್ರು ನೋಡ್ರಿ. ಹರಕೆ ತೇರಿನ ಸಲುವಾಗಿ ಒಂದು ಅರಿಕೆ ಮಾಡಿಕೊಂಡ್ರು ಅವ್ರು. ಏನದು ಅರಿಕೆ? ನಿಮಗೆಲ್ಲ ಹೇಳಿದ್ರು ಅವರು, ಮುಂದಿನ ಸಾರೆ ನಾನೇ ಹರಕೆ ತೀರಿಸಿ ಬಿಡ್ತೀನಿ, ನೀವು ಕೂಡ ಮನಸ್ಸಿನಾಗ ಮಾಡ್ಕೋರಿ ಅಂತ. ಇಷ್ಟೇ ನಿಮ್ ಗಮನದಾಗಿರ್ಲಿ. ಒಂದು ಗಾದೆ ಮಾತ, ಅರ್ಧ ನಾವು ಹೇಳ್ತೀವಿ, ಮುಂದಿನ ಅರ್ಧ ನೀವು ಹೇಳ್ಬೇಕು. ನಡ್ಕೊಂಡೆ, ಮುಂದಿಂದೇನು ಪಡ್ಕೊಂಡೆ. ಇದು ಗೊತ್ತಲ್ಲ? ನಡ್ಕೊಂಡೆ
ಪಡ್ಕೊಂಡೆ. ಪಡ್ಕೊಂಡಿಲ್ಲ, ಉಲ್ಟಾ ಹೇಳ್ರಿ, ನಡ್ಕೊಂಡಿಲ್ಲ. ಇಷ್ಟು ಗಮನದಾಗಿರ್ಬೇಕು ಜನರಿಗೆ, ಇಷ್ಟು ಗಮನದಾಗಿರ್ಬೇಕು. ಆಶೀರ್ವಾದ, ಗುರುಗಳ ಆಶೀರ್ವಾದ ಅನ್ನೋದು ಇಷ್ಟು ಸೂಕ್ಷ್ಮವಾಗಿರ್ತೈತಿ. ಒಂದಿಬ್ರು ಅಣ್ಣ ತಮ್ಮ ಬಂದು ಸ್ವಾಮಿಗಳ ಹತ್ರ ನಮಸ್ಕಾರ ಮಾಡಿದ್ರು. ಗುರುಗಳೇ, ನಾವಿಬ್ರು ಮನೆಯನ್ನ ಬೇರೆ ಮಾಡ್ಕೊಂಡಿದೀವಿ, ಬೇರೆ ಆಗಿದೀವಿ, ನಮಗೆ ಆಶೀರ್ವಾದ ಮಾಡ್ರಿ. ಸ್ವಾಮಿಗಳು ಒಳಗೆ ಹೋಗಿ ಒಂದಿಷ್ಟು ಜೋಳವನ್ನ ತೆಗೆದುಕೊಂಡು ಬಂದು ಒಬ್ಬಾತನ ಉಡಿ ಒಳಗೆ ಹಾಕಿದ್ರು. ಇನ್ನೊಂದಿಷ್ಟು ಜೋಳವನ್ನ ತೆಗೆದುಕೊಂಡು ಬಂದು ಇನ್ನೊಬ್ಬನ ಉಡಿ ಒಳಗೆ ಹಾಕಿದ್ರು. ಜೋಳ ನೀವು ಈ ಕಡೆ ಏನದು ರಾಗಿ ಅನ್ಕೋರಿ, ಅಥವಾ ಭತ್ತ ಅನ್ಕೋರಿ, ಇಲ್ಲಿ ಏನು ಬೆಳಿತೀರಿ ಅದನ್ನ ಅನ್ಕೋರಿ. ಒಂದೊಂದು ಬಗಸಿಯನ್ನ ತಂದು ಹಿಂಗ ಸ್ವಾಮಿಗಳು ಹಾಕಿದ್ರು. ಒಳ್ಳೇದಾಗ್ಲಿ, ಹೋಗಿ ಬರ್ರಿ ಅಂದ್ರು. ಇಬ್ಬರಿಗೂ ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಟಿದ್ದಾರೆ. ಅವರಲ್ಲಿ ಭೇದ ಭಾವ ಇಲ್ಲ, ಯಾರಲ್ಲಿ? ಸ್ವಾಮಿಗಳಲ್ಲಿ. ಒಬ್ಬ ಹೋಗಿ ಏನ್ ಮಾಡಿಬಿಟ್ಟ ಅಂತಂದ್ರ ಸೀದಾ ಚಲೋ ಸ್ಟೀಲ್ ಡಬ್ಬಿ ಒಳಗೆ ಹಾಕಿ ದೇವರ ಜಗಲಿ ಅಂತಿರ್ತಲ್ಲ ಅದ್ರ ಮೇಲೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇನ್ನೊಬ್ಬ ಏನ್ ಮಾಡಿದ ಅಂತಂದ್ರ ಆ ಬೀಜಗಳನ್ನ ಬೀಜೋಪಚಾರ ಮಾಡಿ ತೆಗೆದಿಟ್ಟು ಸೀದಾ ಹೊಲಕ್ಕೆ ಹೋದ. ಹೊಲವನ್ನ ಬಹಳ ಚೆನ್ನಾಗಿ ಹೊಡೆದ. ಈ ಸಾರಿ ಗುರುಗಳು ಮುಟ್ಟಿ ಕೊಟ್ಟಾರ ಜೋಳ ಅಂತಂದ್ಮೇಲೆ ಇದನ್ನ ಬಿತ್ತಬೇಕು ಅಂತೇಳಿ ತಿಳ್ಕೊಂಡವ ಹೊಲದಾಗ ಹೋಗಿ ಬಿತ್ತಿದ. ಆ ಬೀಜ ಏನು ಹುಟ್ಟುತ್ತಾ ಇದ್ವಲ್ಲ ಜೋಳ, ಆ ಜೋಳ ಹುಟ್ಟುತ್ತಾ ಇರ್ಬೇಕಾದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಅದ್ರ ಜೊತೆಗೆ ಕಸನೂ ಹುಟ್ಟುತ್ತಾ ಇತ್ತು. ಆ ಕಸವನ್ನ ತೆಗಿತಾ ಇದ್ದ, ಜೋಳವನ್ನ ಬೆಳೆಸ್ತಾ ಇದ್ದ. ಇವ ಏನ್ ಮಾಡ್ತಾ